ಮಾನವ ಜನ್ಮ ಬಲು ದೊಡ್ಡದು. ಮಾನವ ಜನ್ಮವನ್ನು ಕರುಣಿಸಿದ ಆ ಭಗವಂತನಿಗೆ ಎಷ್ಟು ನಮಿಸಿದರೂ ಸಾಲದು. ಸೂತ್ರಧಾರಿ ಅವನು, ಪಾತ್ರಧಾರಿಗಳು ನಾವು. ಅವನು ಆಡಿಸಿದಂತೆ ನಾವೆಲ್ಲ ಆಡಲೇಬೇಕು. ದೇವರು ಕೆಲವರಿಗೆ ಎಲ್ಲವನ್ನೂ ನೀಡುತ್ತಾನೆ, ಮತ್ತೆ ಕೆಲವರಿಗೆ ಕೊರತೆಗಳನ್ನು ನೀಡಿ ಕೊರಗುವಂತೆ ಮಾಡುತ್ತಾನೆ. ಕೊರತೆಗಳನ್ನು ನೀಡಿದ ಆ ದೇವರೇ ಅದನ್ನೆಲ್ಲ ಮೆಟ್ಟಿ ನಿಂತು ಮಹಾನ್ ಸಾಧಕರಾಗುವ ಶಕ್ತಿಯನ್ನು ಸಹ ತುಂಬಿರುತ್ತಾನೆ. ಆ ಶಕ್ತಿ ನಮ್ಮೊಳಗೆ ಅಡಗಿರುತ್ತದೆ, ಹುಡುಕಿ ತೆಗೆಯಬೇಕಷ್ಟೇ. ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿಜೀವಿಯಾದ ಮಾನವ ತನ್ನ ಉಳಿವಿಗಾಗಿ, ತನ್ನ ಸಂತೋಷಕ್ಕಾಗಿ ಪ್ರತಿದಿನ ಪ್ರತಿಕ್ಷಣ ಹೋರಾಡುತ್ತಲೇ ಇರುತ್ತಾನೆ. ಹಾಗೆ ಹೋರಾಡುವ ಭರದಲ್ಲಿ ತನ್ನ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಮಾತ್ರ ಸ್ವಾರ್ಥ ಚಿಂತನೆಯಲ್ಲಿ ತೊಡಗಿ ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರುತ್ತಾನೆ. ಅಪರೂಪದಲ್ಲಿ ಅಪರೂಪ ಎಂಬುವಂತೆ ಬರೀ ತಮ್ಮ ಬಗ್ಗೆ ಮಾತ್ರ ಯೋಚಿಸದೆ ತನ್ನಂತೆ ಇತರರೂ ಬಾಳಿ ಬದುಕಬೇಕು, ಸರ್ವ ಜನರು ಸುಖದಿಂದಿರಬೇಕು ಎಂದು ಬಯಸುವ ವ್ಯಕ್ತಿಯ ರೂಪದ ಶಕ್ತಿಯೇ ಡಾಕ್ಟರ್ ಸುರೇಶ್ ಹನಗವಾಡಿ. ಹಿಮೋಫಿಲಿಯಾ ಎಂಬ ಮಾರಣಾಂತಿಕ ಕಾಯಿಲೆ ಇಂದು ಪ್ರಪಂಚದ ಅದೆಷ್ಟೋ ಜನರ ಜೀವನವನ್ನೇ ತಿಂದು ಹಾಕುತ್ತಿದೆ. ಕನ್ನಡದಲ್ಲಿ ಈ ದೈತ್ಯ ರೋಗವನ್ನು ಕುಸುಮ ರೋಗ ಎಂದು ಕರೆಯುತ್ತಾರೆ. ಅನುವಂಶೀಯವಾಗಿ ಬರುವ ಈ ಕಾಯಿಲೆಗೆ ಅದೆಷ್ಟೋ ಕುಟುಂಬಗಳು ಸರ್ವನಾಶವಾಗಿ ಹೋಗಿವೆ. ಕಾರಣ, ಈ ರೋಗವನ್ನು ವಾಸಿ ಮಾಡುವಂತಹ ಯಾವುದೇ ಔಷಧಿಯನ್ನು ಪ್ರಪಂಚದಲ್ಲಿ ಇನ್ನೂ ಯಾರೂ ಕಂಡುಹಿಡಿದಿಲ್ಲ. ಕುಸುಮ ರೋಗಕ್ಕೆ ತಾತ್ಕಾಲಿಕ ಔಷಧಿ ಇದ್ದರೂ ಅದು ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಕೈಗೆಟುಕದಷ್ಟು ಗಗನಕುಸುಮವಾಗಿದೆ. ಫೈಬ್ರಿನ್ ಕೊರತೆಯಿಂದ ಉಂಟಾಗುವ ಈ ರೋಗ ಅತ್ಯಂತ ಅಪಾಯಕಾರಿ. ಈ ಕಾಯಿಲೆ ಇರುವ ರೋಗಿಯ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾಗಿ ರಕ್ತಸ್ರಾವವಾದರೆ ರಕ್ತ ಹೆಪ್ಪುಗಟ್ಟದೆ ನಿರಂತರವಾಗಿ ದೇಹದಿಂದ ಹೊರಹೋಗುತ್ತಿರುತ್ತದೆ. ಸಾವು ಬೆನ್ನ ಹಿಂದೆಯೇ ಮನೆ ಮಾಡಿರುತ್ತದೆ. ಅಷ್ಟೊಂದು ಭಯಂಕರವಾಗಿದೆ ಹಿಮೋಫಿಲಿಯಾ ರೋಗ. ಹೆತ್ತವರಿಗೆ ಈ ಕಾಯಿಲೆ ಇದ್ದರೆ ಅವರಿಗೆ ಜನಿಸಿದ ಮಕ್ಕಳಿಗೂ ಹರಡುವ ಕುಸುಮ ರೋಗ ಜೀವನದ ಚೈತನ್ಯವನ್ನೇ ಸುಟ್ಟು ಹಾಕುವ ಅಗ್ನಿಕುಂಡ. ಇಂತಹ ಭಯಂಕರ ಕಾಯಿಲೆಗೆ ಸ್ವತಃ ತಾವೇ ತುತ್ತಾಗಿದ್ದರೂ ಸಹ ಎದೆಗುಂದದೆ ವೈದ್ಯಕೀಯ ಪದವಿ ಪಡೆದು ತನ್ನಂತೆ ರೋಗ ಪೀಡಿತರಾದ ಅದೆಷ್ಟೋ ಜೀವಗಳಿಗೆ ಚೈತನ್ಯದ ಚಿಲುಮೆಯಾಗಿ ಆರೈಕೆ ಮಾಡುತ್ತಿರುವ ಡಾಕ್ಟರ್ ಸುರೇಶ್ ವೈದ್ಯೋ ನಾರಾಯಣೋ ಹರಿ ಎಂಬ ವಾಕ್ಯಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟ ಜೀವನ್ಮುಖಿ ವೈದ್ಯ.
ಹೌದು, ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ಕೂಡ ಹಿಮೋಫಿಲಿಯಾ ರೋಗಕ್ಕೆ ತುತ್ತಾಗಿದ್ದಾರೆ. ಇವರ ಸೋದರ ಮಾವನವರು ಈ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುವಾಗ ನೀನು ವೈದ್ಯನಾಗಿ ಹಿಮೋಫಿಲಿಯಾ ರೋಗಕ್ಕೆ ತುತ್ತಾದವರಿಗೆ ಆಸರೆಯಾಗು ಎಂಬ ಮಾತನ್ನು ವೇದ ವಾಕ್ಯದಂತೆ ಪರಿಪಾಲಿಸುತ್ತಾ ಕಡು ಬಡತನದ ನಡುವೆಯೂ ಸ್ನೇಹಿತರ ನೆರವಿನಿಂದ ವೈದ್ಯರಾಗಿ ಇಂದು ಹಿಮೋಫಿಲಿಯಾ ರೋಗಕ್ಕೆ ತುತ್ತಾದ ಅದೆಷ್ಟೋ ರೋಗಿಗಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಮಾನವ ತನ್ನ ಮನೆ, ತನ್ನ ಸುಖವನ್ನು ಮಾತ್ರ ಬಯಸುವ ಈ ಕಾಲದಲ್ಲಿ ತಮಗೇ ಒಂದು ಸ್ವಂತ ನೆಲೆಯಿಲ್ಲದಿದ್ದರೂ ತಾವು ವಾಸಿಸುತ್ತಿದ್ದ ಸಣ್ಣ ಬಾಡಿಗೆ ಮನೆಯಲ್ಲಿಯೇ ಹಿಮೋಫಿಲಿಯಾ ರೋಗಕ್ಕೆ ತುತ್ತಾದವರನ್ನು ಕರೆತಂದು ಆಸರೆ ನೀಡಿ ಅವರ ಸೇವೆಯಲ್ಲಿ ತೊಡಗಿದ್ದ ಡಾಕ್ಟರ್ ಸುರೇಶ್ ಹನಗವಾಡಿ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣುತ್ತಾರೆ. ಇವರ ಸೇವಾ ಮನೋಭಾವ ಮತ್ತು ಕಷ್ಟಗಳನ್ನು ಕಣ್ಣಾರೆ ಕಂಡು ಮಾತೃಹೃದಯಿಯಾದ ಸಮಾಜ ಸೇವಕಿ ಕೆರ್ನಾಡಿ ಗಿರಿಜಮ್ಮನವರು ಆಡದೇ ಮಾಡುವವರು ರೂಢಿಯೊಳಗುತ್ತಮರು ಎಂಬ ನಾಣ್ಣುಡಿಯಂತೆ ದಾವಣಗೆರೆಯಲ್ಲಿ ತಮ್ಮ ಸ್ವಂತ ನಿವೇಶನವನ್ನು ದಾನವಾಗಿ ನೀಡಿ ಹಿಮೋಫಿಲಿಯಾ ರೋಗದಿಂದ ಬಳಲುವವರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಿಕೊಟ್ಟು ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೆ ಬೆನ್ನೆಲುಬಾಗಿ ನಿಂತು ರೋಗ ಪೀಡಿತರ ಸೇವೆಯಲ್ಲಿ ತಮ್ಮನ್ನೂ ಸಹ ತೊಡಗಿಸಿಕೊಂಡಿದ್ದಾರೆ. ಕೆರ್ನಾಡಿ ಗಿರಿಜಮ್ಮನವರು ನೀಡಿದ ನಿವೇಶನದಲ್ಲಿ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಕುಸುಮ ರೋಗಕ್ಕೆ ತುತ್ತಾದವರನ್ನು ಕರೆತಂದು ಅವರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಿ ಔಷಧೋಪಚಾರ ಮಾಡಿ ಅವರಿಗೆ ಆಸರೆಯಾಗಿದ್ದಾರೆ ಕರುಣಾಳುವಾದ ಡಾಕ್ಟರ್ ಸುರೇಶ್. ಕೇರಳದ ಡಾಕ್ಟರ್ ಉಮನ್ ಅವರಿಂದ ಹಿಮೋಫಿಲಿಯಾ ರೋಗಕ್ಕೆ ಔಷಧಿಯನ್ನು ತರಿಸಿ ರೋಗಿಗಳಿಗೆ ಔಷಧೋಪಚಾರ ಮಾಡಿ ಅವರಲ್ಲಿ ಧೈರ್ಯವನ್ನು ತುಂಬುತ್ತಾ ರೋಗಿಗಳ ಮೊಗದಲ್ಲಿ ನಗುವನ್ನು ಕಾಣುತ್ತಿದ್ದಾರೆ ಡಾಕ್ಟರ್ ಸುರೇಶ್. ಈ ರೋಗಕ್ಕೆ ತುತ್ತಾದ ಮುದ್ದು ಕಂದಮ್ಮಗಳಿಗೆ ಆರೈಕೆ ಮಾಡಿ ಅವರನ್ನು ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡುತ್ತಿರುವ ಇವರ ಸೇವಾ ಮನೋಭಾವ ನಿಜಕ್ಕೂ ಅನನ್ಯ. ಡಾಕ್ಟರ್ ಸುರೇಶ್ ರವರಿಗೆ ಹಿಮೋಫಿಲಿಯಾ ಇದೆ ಎಂಬ ಸತ್ಯವನ್ನು ಅರಿತು ಕೂಡ ಬಾಳ ಸಂಗಾತಿಯಾಗಿ ಬಂದು ರೋಗಿಗಳ ಸೇವೆಯಲ್ಲಿ ಭಾಗಿಯಾಗಿರುವ ಇವರ ಧರ್ಮಪತ್ನಿ ಮೀರಾ ಅವರ ತ್ಯಾಗ ಎಲ್ಲರಿಗೂ ಮಾದರಿ. ತಮಗೆ ಮಕ್ಕಳಾದರೆ ಅವರಿಗೂ ಈ ಕಾಯಿಲೆ ಬರುವುದೆಂಬ ಕಾರಣದಿಂದ ಮಕ್ಕಳ ಭಾಗ್ಯವನ್ನೇ ಪಡೆಯದೆ ರೋಗಿಗಳನ್ನೇ ತಮ್ಮ ಮಕ್ಕಳೆಂದು ತಿಳಿದು ಅವರ ಸೇವೆಯಲ್ಲಿಯೇ ಸಾರ್ಥಕತೆ ಕಾಣುತ್ತಿರುವ ಡಾಕ್ಟರ್ ಸುರೇಶ್ ಮತ್ತು ಮೀರಾ ದಂಪತಿಗಳನ್ನು ಕಂಡರೆ ಮನಸ್ಸು ಮೂಕವಾಗುತ್ತದೆ. ಹಿಮೋಫಿಲಿಯಾ ರೋಗಕ್ಕೆ ತಾತ್ಕಾಲಿಕವಾಗಿ ನೀಡುವ ಚುಚ್ಚುಮದ್ದಿನ ಬೆಲೆಯೇ 12,000 ರೂಪಾಯಿಗಳಿಂದ 36,000 ರೂಪಾಯಿಗಳು. ಇಷ್ಟೊಂದು ಹಣವನ್ನು ಭರಿಸಲಾಗದೆ ಕೊರಗುತ್ತಿರುವ ಅನೇಕ ಬಡ ರೋಗಿಗಳ ಕುಟುಂಬವನ್ನು ತಮ್ಮ ಆಸ್ಪತ್ರೆಗೆ ಕರೆತಂದು ಉಚಿತವಾಗಿ ಚುಚ್ಚುಮದ್ದನ್ನು ನೀಡುತ್ತಿದ್ದಾರೆ ಡಾಕ್ಟರ್ ಸುರೇಶ್ ಹನಗವಾಡಿ. ಡಾಕ್ಟರ್ ಸುರೇಶ್ ರವರ ಈ ಸೇವಾ ಮನೋಭಾವವನ್ನು ಕಂಡು ಅನೇಕ ದಾನಿಗಳು ಇವರ ಜೊತೆಗೆ ಕೈಜೋಡಿಸಿ ಬೆಂಬಲವಾಗಿ ನಿಂತಿದ್ದಾರೆ. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಎಂಬ ಸ್ವಯಂ ಸೇವಾ ಸಂಸ್ಥೆ ಕಳೆದ 25 ವರ್ಷಗಳಿಂದ ಹಿಮೋಫಿಲಿಯಾ ರೋಗಿಗಳ ಸೇವೆಯಲ್ಲಿ ತೊಡಗಿದೆ. ಈ ಸ್ವಯಂ ಸೇವಾ ಸಂಸ್ಥೆಗೆ ಮಹಾಪೋಷಕರಾದ ಖ್ಯಾತ ಹಿನ್ನೆಲೆ ಗಾಯಕ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಿಮೋಫಿಲಿಯಾ ರೋಗಿಗಳ ನೆರವಿಗೆ ನಿಂತಿದ್ದಾರೆ. ಸಂಗೀತ ನಿರ್ದೇಶಕ ಹಂಸಲೇಖ ಹಿಮೋಫಿಲಿಯಾ ರೋಗದಿಂದ ಬಳಲುತ್ತಿರುವ ಕಂದಮ್ಮಗಳ ತಾಯಂದಿರ ಬಗ್ಗೆಯೇ
ಮನ ಕಲಕುವ ಗೀತೆಯೊಂದನ್ನು ರಚಿಸಿ ಎಲ್ಲರ ಕಣ್ಣುಗಳಲ್ಲಿಯೂ ಹನಿಗಳನ್ನು ಜಿನುಗಿಸಿದ್ದಾರೆ. ಬಿಐಟಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಬಿಟಿ ಅಚ್ಯುತ್ರವರು, ಡಾಕ್ಟರ್ ಎಎಂ ಶಿವಕುಮಾರ್ ರವರು, ನಂದಕಿಶೋರ್ ಆಳ್ವಾ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕಾರಿ ಸಮಿತಿಯವರು ಈ ಸ್ವಯಂ ಸೇವಾ ಸಂಸ್ಥೆಗೆ ಆಧಾರ ಸ್ತಂಭವಾಗಿದ್ದಾರೆ. ಹಿಮೋಫಿಲಿಯಾ ರೋಗಿಗಳಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಲು ತಮ್ಮ ನಿವೇಶನವನ್ನೇ ದಾನವಾಗಿ ನೀಡಿದ ಕೆರ್ವಾಡಿ ಗಿರಿಜಮ್ಮನವರು ಈ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿ ರೋಗಿಗಳ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಯೂತ್ ಗ್ರೂಪ್ ಅನ್ನು ಈಶ್ವರ್ ತಲ್ವಾರ್, ನವೀನ್ ಹವಳಿ, ಡಾಕ್ಟರ್ ಮಹೇಂದ್ರ ಬಾಲಾರ್, ನಂದಕಿಶೋರ್ ಆಳ್ವಾ, ಡಾಕ್ಟರ್ ನರಸಿಂಹ, ಡಾಕ್ಟರ್ ರಶ್ಮಿ, ಡಾಕ್ಟರ್ ಗಿರೀಶ್ ಕಾರ್ ಮುಂತಾದವರು ಮುನ್ನಡೆಸುತ್ತಿದ್ದಾರೆ. ಹಿಮೋಫಿಲಿಯಾ ರೋಗಿಗಳ ಚಿಕಿತ್ಸೆಗಾಗಿ ಇವರೆಲ್ಲ ಫಂಡ್ ರೈಸಿಂಗ್ ನಿಧಿ ಸಂಗ್ರಹಿಸಿ ರೋಗಿಗಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಕಾರ್ಯಕ್ರಮಕ್ಕೆ ಶ್ರೀ ಮುರುಘಾ ಶರಣರು ಆಶೀರ್ವಾದ ಮಾಡಿದ್ದಾರೆ. ಸಂಸದರಾದ ಶ್ರೀ ಚಂದ್ರಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆಂಜನೇಯರವರು, ನಗರಸಭೆ ಅಧ್ಯಕ್ಷರಾದ ಶ್ರೀ ಕಾಂತರಾಜುರವರು ಹಾಗೂ ಜಿಲ್ಲಾಡಳಿತದವರು ಈ ಕಾರ್ಯಕ್ರಮಕ್ಕೆ ತಮ್ಮ ಅಪಾರವಾದ ಬೆಂಬಲವನ್ನು ಸೂಚಿಸಿದ್ದಾರೆ. ಹಿಮೋಫಿಲಿಯಾ ಇದೊಂದು ಭಯಾನಕ ರೋಗ. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದವರ ಪಾಲಿಗೆ ಆಶಾ ದೀಪವಾಗಿರುವ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಸ್ವಯಂ ಸೇವಾ ಸಂಸ್ಥೆಗೆ ನಾವೆಲ್ಲರೂ ಸೇರಿ ನೆರವನ್ನು ನೀಡಬೇಕಾಗಿದೆ. ನಾವು ನೀಡುವ ನೆರವು ಹಿಮೋಫಿಲಿಯಾ ರೋಗಿಯ ಮೊಗದಲ್ಲಿ ಮಂದಹಾಸ ಮೂಡಿಸಲಿದೆ. ಬನ್ನಿ, ನಾವೆಲ್ಲ ನಮ್ಮ ಕೈಲಾದಷ್ಟು ನೆರವನ್ನು ನೀಡೋಣ. ಡಾಕ್ಟರ್ ಸುರೇಶ್ ರವರ ಮಹತ್ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಲ್ಲೋಣ.